ಸರ್ ಈಗ ಕನ್ನಡ ಶಾಲೆಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ 7,000 ಶಾಲೆಗಳನ್ನ ಮುಚ್ಚಿ 700 ಶಾಲೆಗಳನ್ನ ತೆಗಿತೀವಿ, ಹೈಬ್ರಿಡ್ ಶಾಲೆಗಳನ್ನ ತೆಗಿತೀವಿ ಅಂತ ಸರ್ಕಾರ ಒಂದು ಆದೇಶ ಹೊರಡಿಸಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಇದು ಕನ್ನಡ ಶಾಲೆಗಳನ್ನ ನಾಶ ಮಾಡೋ ದೃಷ್ಟಿಯಿಂದ ಇದನ್ನ ಈಗೇನು ಕಾಂಗ್ರೆಸ್ ಪಕ್ಷ ಖಾಸಗಿ ಶಾಲೆಗಳ ಅಭಿವೃದ್ಧಿಗೆ ತಮ್ಮದೇ ಸಂಸ್ಥೆಗಳ ಮೂಲಕ ತಮ್ಮದೇ ಮಾಲೀಕತ್ವದಲ್ಲಿರುವಂತ ಹಾಗೂ ತಮ್ಮ ಪಕ್ಷದ ಹಲವಾರು ಸದಸ್ಯರುಗಳು ಖಾಸಗಿ ವ್ಯಕ್ತಿಗಳ ಖಾಸಗಿ ಬೆಳೆಯೋದಕ್ಕೆ ಪರೋಕ್ಷವಾಗಿ ಕನ್ನಡ ಶಾಲೆಗಳನ್ನ ನಾಶ ಮಾಡುವಂತ ಒಂದು ಕುತಂತ್ರಗಳನ್ನ ನೇರವಾಗಿ ಸರ್ಕಾರ ಮಾಡ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ನೋಡಿ, ಈಗ ಅದರಲ್ಲಿ ಶಾಲೆಗಳು ನಾನು ನ್ಯೂಸ್ ಅಲ್ಲಿ ನೋಡಿದೆ, ಅದರಲ್ಲೆಲ್ಲ ನೋಡಿದಾಗ 7,000 ಶಾಲೆಗಳು ತೆಗೆದುಬಿಟ್ಟು ಅದ್ರ ಬದಲಾಗಿ 700 ಶಾಲೆಗಳನ್ನ ನಾವು ಮಾಡ್ತಾ ಇದ್ದೀವಿ ಅನ್ನೋದನ್ನ ಹೇಳ್ತಾರೆ. ಅದಕ್ಕೆ ಕಾರಣ ಕೊಡ್ತಾರೆ ಅವರು ಸರ್ಕಾರಿ ಶಾಲೆಗಳಿಗೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಅದಕ್ಕಾಗಿ ಇದಕ್ಕೆ ಸರ್ಕಾರಕ್ಕೆ ಹೆಚ್ಚು ನಷ್ಟ ಆಗ್ತಾ ಇದೆ, ಶಾಲೆಗಳು ಕೂಡ ನಡೆಸೋದು ಕಷ್ಟ ಆಗ್ತಾ ಇದೆ, ಶಿಕ್ಷಕರ ಕೊರತೆ ಕೂಡ ಇರೋದ್ರಿಂದ ನಾವು ಅದನ್ನ ಸಂಖ್ಯೆಗಳನ್ನ ಅಂದ್ರೆ ಪ್ರತಿ ಹಳ್ಳಿಗೆ ಅಥವಾ ಅಕ್ಕ 2-3 ಹಳ್ಳಿಗೆ ಒಂದು ಅಕ್ಕಪಕ್ಕ ಇರುವಂತ ಒಂದೆರಡು ಕಿಲೋಮೀಟರ್ ದೂರದಲ್ಲಿರುವಂತ ಹಳ್ಳಿಗಳಿಗೆ ಒಂದು ಶಾಲೆ ಅಂತ ಈಗೇನು ನಡೀತಾ ಇದೆ, ಅದಕ್ಕೆ ಬದಲಾಗಿ ಈಗ ಶಾಲೆಗಳನ್ನ ಮುಚ್ಚಿ ಅವರಿಗೆ ಸುತ್ತಮುತ್ತ ಇಲ್ಲ 6-7 ಕಿಲೋಮೀಟರ್ ಅಂತರದಲ್ಲಿ ಒಂದು ಶಾಲೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ. ಹಂಗಾಗಿ ಹೆಚ್ಚಿನ ಒಂದೇ ಶಾಲೆಗಳು ಅಂದ್ರೆ 10 ಶಾಲೆಗಳ ವಿದ್ಯಾರ್ಥಿಗಳು ಇಲ್ಲ ಅಂದಾಗ 10 ಶಾಲೆಗಳನ್ನ ಸೇರಿಸಿ ಒಂದು ಶಾಲೆ ಮಾಡಿದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಆಗುತ್ತೆ ಅನ್ನೋಂತ ಇದನ್ನ ಕಾರಣಗಳನ್ನ ಕೊಡ್ತಾರೆ. ಇದು ಅನ್ಸುತ್ತಾ? ಈಗ ಸಿಂಪಲ್ ಕೇಳಿ, ಒಂದು ಮಾತಿತ್ತು, ಯಾಕಂದ್ರೆ ನೀವುಗಳು ಓದ್ಬೇಕಾದ್ರೆ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ 3-4 ಕಿಲೋಮೀಟರ್ ನಡ್ಕೊಂಡು ಓದ್ತಿದ್ವಪ್ಪ ಅಂತ. ಈಗ ಸರ್ಕಾರ ಮಾಡಿ ಶಾಲೆಗಳನ್ನ 3-4 ಹಳ್ಳಿಗೆ ಒಂದೇ ಒಂದ್ ಶಾಲೆ ಮಾಡ್ಬೇಕಾದ್ರೆ ಈಗ್ಲೂ ಮಕ್ಕಳುಗಳು 3-4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂತ ಪರಿಸ್ಥಿತಿ ಮಾಡಿದ್ರ ಹಳೆ ಕಾಲಕ್ಕೆ ಕರ್ಕೊಂಡು ಹೋಗ್ತಾ ಇದಾರ. ಈಗ ಅದನ್ನೇ ನೀವು ತಾಂತ್ರಿಕತೆ ಬೆಳೀತಾ ಇದೆ ಅಂದ್ರೆ ನಾವು ಆಧುನಿಕತೆಗೆ ಇಡೀ ತಂತ್ರಜ್ಞಾನಕ್ಕೆ ತಕ್ಕಂಗೆ ನಾವು ಬೆಳೀತಾ ಹೋಗ್ಬೇಕು. ಇದು ನಾವು ಇನ್ನೊಂದಷ್ಟು 25-30 ವರ್ಷ ಹಿಂದಕ್ಕೆ ಹೋಗ್ತಾ ಇದೀವಿ, ಸರ್ಕಾರ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿ. ಯಾಕಂದ್ರೆ ಕಳೆದ ಒಂದು 25-30 ಅಲ್ಲ 45 ವರ್ಷದಿಂದ ಈಗೇನ್ ಹೇಳ್ತಾ ಇದ್ರು ಇವರು 6-7 ಕಿಲೋಮೀಟರ್ಗೆ ಒಂದು ಶಾಲೆ ಅಂತ, ಅವಾಗ ಆ ಕಾನ್ಸೆಪ್ಟ್ ಅವಾಗಿತ್ತು. ಅಂದ್ರೆ 6-7 ಹಳ್ಳಿಗಳಿಗೆ ಒಂದು ದೂರ 4-5 ಕಿಲೋಮೀಟರ್ 6 ಕಿಲೋಮೀಟರ್ ಮಕ್ಕಳು ಅದನ್ನ ಶಾಲೆಗೆ ಹೋಗ್ತಾ ಇದ್ರು. ಅದ್ರ ಪರಿಣಾಮ ಏನಾಗ್ತಾ ಇತ್ತು ಅಂದ್ರೆ ಬಹಳಷ್ಟು ಶಾಲೆಗಳಿಗೆ ಮಕ್ಕಳುಗಳು ಬರ್ತಾ ಇರಲಿಲ್ಲ. ಅಂದ್ರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಾಡ್ಬೇಕು, ಓದಬೇಕು ಅನ್ನೋಂತ ಕೊರತೆ ಕಮ್ಮಿ ಆಗ್ತಾ ಇತ್ತು. ಅಷ್ಟು ದೂರದಿಂದ ಮಕ್ಕಳು ನಡ್ಕೊಂಡು ಹೋಗ್ಬೇಕಲ್ಲ ಅನ್ನೋ ಕಾರಣಕ್ಕಾಗಿ ಶಾಲೆಗಳೇ ಬರುವಂತ ಮಕ್ಕಳ ಕಡಿಮೆ ಆಗ್ತಾ ಇತ್ತು. ಆ ಕಾರಣಕ್ಕಾಗಿ ಸಾಕ್ಷರತೆ ಈ ರಾಜ್ಯದಲ್ಲಿ ಅದು ಕಮ್ಮಿ ಇತ್ತು. ಅದನ್ನ ಹೋಗಲಾಡಿಸಬೇಕು ಮತ್ತೆ ಎಲ್ಲ ವಿದ್ಯಾಭ್ಯಾಸದ ಇದನ್ನ ಸಾಕ್ಷರತೆ ಹೆಚ್ಚಿಸಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಸಾರ್ವಜನಿಕರ ತೆರಿಗೆಯಲ್ಲಿ ಸಾವಿರಾರು ಯೋಜನೆಗಳನ್ನ ಕೋಟಿಗಳನ್ನ ಖರ್ಚು ಮಾಡಿ ಇದನ್ನ ಸಾಧ್ಯವಾದಷ್ಟು ಪ್ರತಿ ಹಳ್ಳಿಗಳಿಗೆ ಶಾಲೆಗಳನ್ನ ತರಬೇಕು ಅನ್ನೋಂತ ಇದ್ರ ಮೇಲೆ ಮಾಡ್ತು. ಆದ್ರೆ ಇವರ ಹಿಡನ್ ಅಜೆಂಡಾ ಹೇಗಿದೆ ಅಂತಂದ್ರೆ ಇವರೆಲ್ಲ ಬಂಡವಾಳಶಾಹಿಗಳಾಗಿದ್ದಾರೆ. ಇವತ್ತು ರಾಜಕಾರಣಿಗಳು ಬಂಡವಾಳಶಾಹಿಗಳಾಗಿರ್ತಾರೆ ಪ್ರಮುಖವಾಗಿ. ಹಾಗಾಗಿ ಬೇರೆ ಬೇರೆ ಉದ್ಯೋಗಗಳನ್ನ ಮಾಡ್ತಾ ಬಂಡವಾಳ ತೋಡಿಸ್ಕೊಳ್ತಾ ಬಿಸ್ನೆಸ್ ಮಾಡ್ತಾ ಪ್ರಮುಖವಾಗಿ ಇವತ್ತು ವಿದ್ಯಾಸಂಸ್ಥೆಗಳು, ಇವತ್ತು ಸರ್ಕಾರದಲ್ಲಿರೋ ಮಂತ್ರಿಗಳು, ಶಾಸಕರು, ಇವತ್ತು ಪರಮೇಶ್ವರ್ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಯಡಿಯೂರಪ್ಪ ಸಂಸ್ಥೆ ಆಗಿರ್ಬೋದು, ಕೆ ಎಸ್ ಈಶ್ವರಪ್ಪ ಆಗಿರ್ಬೋದು, ಆತರ ಎಲ್ಲಾ ಪಕ್ಷಗಳ ಪ್ರಮುಖ ನಾಯಕರು ಮತ್ತೆ ಶಾಸಕರುಗಳು ಈಗಿರುವಂತ ಅವರೆಲ್ಲರದು ಕನಿಷ್ಠ ಒಂದಷ್ಟು ನೇರವಾಗಿ ವಿದ್ಯಾಭ್ಯಾಸದ ಶಾಲೆಗಳು ತೆರೆದಿದ್ದಾರೆ ಅಥವಾ ಪರೋಕ್ಷವಾಗಿ ಒಂದು ಬೇನಾಮಿಯಾಗಿ ಬೇರೆ ಹೆಸರು ಮಾಡಿರುವಂತದ್ದು ಇದಾವೆ. ಹಾಗೆ ಬೇರೆ ಜೊತೆ ಬಂಡವಾಳ ಹಾಕ್ಬಿಟ್ಟು ಏನ್ ಹೇಳ್ತಾರೆ ಅದು ಸೈಲೆಂಟ್ ಇದು ಅಂತಾರಲ್ಲ, ಏನೋ ಬಂಡವಾಳಶಾಹಿ ಅಂತ ಇನ್ವೆಸ್ಟರ್, ಆ ರೀತಿಯಾಗಿ ತಮ್ಮ ಅಕ್ರಮ ಬಂಡವಾಳವನ್ನ ಅವ್ರು ಬೇರೆ ಮಾಡೋದ್ ಜೊತೆ ಇವ್ರು ಬಂಡವಾಳ ಹಾಕೊಂಡು ಮಾಡ್ತಾ ಇವತ್ತು ಖಾಸಗಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸೋದಕ್ಕಾಗಿ ಈ ಕ್ರಮಕ್ಕೆ ತರ್ತಾ ಇದಾರೆ ಅಂತ ನಾವು ನೇರವಾಗಿ ಇದು ಹಿಡನ್ ಅಜೆಂಡಾ ಇದೇ ಇರುವಂತದ್ದು ಅಂತ ನಾವು ನೇರವಾಗಿ ಹೇಳ್ತೀವಿ. ಅದನ್ನ ಆದ್ಮೇಲೆ ಈಗ ನೋಡೋದಾದ್ರೆ ನಿಮ್ದು ಕಂಪ್ಲೀಟ್ ಆಗಿ ಖಾಸಗೀಕರಣ ಮಾಡಿ ಶಿಕ್ಷಣವನ್ನ ಬಿಸಿನೆಸ್ ಮಾಡಿದ್ದಾರೆ ಅಂತ ಅನ್ಸಲ್ಲ ಸರ್? ಖಂಡಿತ ಅದನ್ನ ಯಾವ್ದು ಈ ಇದಾಗಿ ಎಷ್ಟೋ ವರ್ಷಗಳಾಗೋಯ್ತು. ಯಾವಾಗ ನಮ್ಮ ಇವರು ಗೋವಿಂದ ಗೌಡ್ರು ಶಿಕ್ಷಣ ಮಂತ್ರಿ ಆಗಿದ್ದಾಗ ಒಂದೇ ಸರಿ ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಟ್ಟಿದ್ರು. ಅದಕ್ಕಿಂತ ಮೊದಲು ಮಾಡಿದಂಥವ್ರು ಪ್ರತಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಆಗಿ TCH ಮಾಡದ್ ಬಂದಂತ ಹಲವಾರು ವಿದ್ಯಾರ್ಥಿಗಳು ಕೆಲಸ ಇಲ್ದಲೆ, ಅದರಲ್ಲೂ ಕೆಲಸದಕ್ಕೆ ವಯೋಮಿತಿ ಏನಿದೆ, ಅರ್ಜಿ ಹಾಕೋದಕ್ಕೆ ಬೇಕಾಗಿರೋ ವಿದ್ಯಾರ್ಥಿಗಳು ಬಹಳಷ್ಟು ಜನ ಕಳ್ಕೊಂಡು ಈ ಕಡೆ ಟೀಚರು ಆಗ್ದಲೆ ಬೇರೆ ಕೆಲಸನೂ ಮಾಡಕ್ಕಾಗ್ದಲೆ ಸರ್ಕಾರಕ್ಕೆ ಕಾಲ್ಫಾರ್ ಮಾಡ್ತಾರೆ ಅಂತ ಕಾಯ್ತಾ ಇದ್ರು. ಆ ಸಂದರ್ಭದಲ್ಲಿ ಒಂದು ಇಡೀ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಗುರುತಿಸಬಹುದಂತ ಒಂದು ಒಳ್ಳೆಯ ಉತ್ತಮ ಕೆಲಸನ ಗೋವಿಂದ ಗೌಡರು ಮಾಡಿದ್ರು. ಅಂದ್ರೆ ವಯಸ್ಸಿನ ಮಿತಿನೂ ಹೆಚ್ಚುಗೊಳಿಸಿ ಅಥವಾ ಹೆಚ್ಚಿನ ವಯಸ್ಸಾಗಿರೋರಿಗೆ ಟೀಚರ್ ಗಳನ್ನ ಆಯ್ಕೆ ಮಾಡೋದ್ರ ಮೂಲಕ ಒಂದಷ್ಟು ಇಡೀ ಹಳ್ಳಿಗಳಲ್ಲಿ TCH ಕಲಿತಂತ ಹಲವಾರು ನಿರುದ್ಯೋಗಿ ಯುವಕರಿಗೆ ಟೀಚರ್ ಕೆಲಸ ಕೊಟ್ಟು ಆ ಮೂಲಕ ಒಂದು ತಮ್ಮದೇ ಆದಂತ ಕೊನೆಗೆಯನ್ನ ಗೋವಿಂದ ಗೌಡರು ಕೊಟ್ಟಿದ್ರು. ಆದ್ರೆ ಈಗ ಇದರ ಪರಿಣಾಮ
ಪರಿಣಾಮವಾಗಿ ಶಾಲೆಗಳ ಸಂಖ್ಯೆ ಕಮ್ಮಿ ಆಗೋದ್ರಿಂದ ಏನಾಗುತ್ತೆ, ಪರೋಕ್ಷವಾಗಿ ಶಿಕ್ಷಕರ ಸಂಖ್ಯೆ ಕೂಡ ಕಮ್ಮಿ ಆಗುತ್ತೆ. ಶಿಕ್ಷಕರ ಕಡಿಮೆ ಆದಾಗ ಏನಾಗುತ್ತೆ, ಈಗ ಒಂದ್ ಕಡೆ ಸರ್ಕಾರಿ ಶಾಲೆ ಮತ್ತು ಖಾಸಗಿ TCH ಟ್ರೈನಿಂಗ್ ಸೆಂಟರ್ಗಳಲ್ಲಿ ಏನು ಶಿಕ್ಷಕರಾಗಿ ಹೊರಗೆ ಬರ್ತಾ ಇದ್ದಾರೆ, ಅವರಿಗೆ ಉದ್ಯೋಗಗಳನ್ನು ಕೊಡಕ್ ಕಷ್ಟ ಆಗ್ತಾ ಇದೆ, ಅಂದ್ರೆ ಕೊಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಶಾಲೆಗಳು ಇದ್ರೆ ತಾನೆ, ಸರ್ಕಾರಿ ಶಾಲೆ ಇದ್ರೆ ತಾನೇ ಸರ್ಕಾರಿ ಟೀಚರ್ ಆಗಿ ಅವರು ಅಪಾಯಿಂಟ್ ಆಗ್ಲಿಕ್ಕೆ ಸಾಧ್ಯ ಆಗಿರೋದು. ಆದ್ರೆ ಇಲ್ಲಿ ಶಾಲೆಗಳು ಕಮ್ಮಿ ಇದೆ ಅಂದಾಗ ಅವರು ಹೇಗೆ ಇದಾಗ್ತಾರೆ, ಮತ್ತೆ ಕೇವಲ ಏನು ಸರ್ಕಾರಿ ಖಾಸಗಿ ಶಾಲೆಗಳಿಗೆ ಅವರ ನಿಬಂಧನೆ ಒಳಪಟ್ಟಂಗೆ ಕನಿಷ್ಠ ವೇತನ ಅಂದ್ರೆ ಅವ್ರಿಗೆ ಬೇಕು ಅಂದಾಗ ಇಟ್ಕೊಳ್ಳೋದು, ಬೇಡ ಅಂದಾಗ ತೆಗಿಯಬೇಕು, ಈ ರೀತಿ ನಿಯಮಗಳು ಮತ್ತು ಅವ್ರು ಕೊಷ್ಟು ಸಂಬಳಗಳನ್ನ ಇಸ್ಕೊಂಡು ಈ ಎಲ್ಲಾ TCH ಇದನ್ನ ಕಲ್ತಿ ಮಕ್ಕಳನ್ನ ಅಭ್ಯಾಸ ಮಾಡೋದಕ್ಕೆ ಬೇಕಂತ ಎಲ್ಲ ತರಬೇತಿ ತಗೊಂಡ್ರು ಅವ್ರಿಗೆ ಉದ್ಯೋಗ ಇದ್ದಂತ ಸ್ಥಿತಿಗೆ ನಿರ್ಮಾಣ ಮಾಡ್ತಾ ಇದೆ. ಇದು ಪರೋಕ್ಷವಾಗಿ ಟೀಚರ್ ಹುದ್ದೆಗಳನ್ನ ನಿರೀಕ್ಷೆ ಇಟ್ಕೊಂಡಂತ ಯುವಕರಿಗೆ ನಿರುದ್ಯೋಗದ ಸಮಸ್ಯೆ ಕೂಡ ಹೆಚ್ಚಾಗೋದ್ರ ಮೂಲಕ ಇನ್ನೊಂದು ರೀತಿಯಲ್ಲಿ ಹಾಹಾಕಾರ ವಿದ್ಯಾಭ್ಯಾಸದ ಈ ಕಡೆ ಟೀಚರ್ಗಳಾಗಿ ಬರ್ತಾರೆ, ಅವ್ರಿಗೆ ಶಾಲೆಗಳಿಲ್ಲ. ಈ ಕಡೆ ವಿದ್ಯಾರ್ಥಿಗಳು ಶಾಲೆಗೆ ಹೋಗೋದಕ್ಕೆ ಬೇಕಾಗಿರುವಂತ ಹತ್ತಿರದಲ್ಲಿ ಇರುವಂತ ಹೋಗೋದಕ್ಕೆ ಅವಕಾಶಗಳನ್ನ ತಡಿತಾ ಇರುವಂತದ್ದು. ಒಟ್ಟಾರೆ ಇವತ್ತು ಏನಾಗಿದೆ, ರಾಷ್ಟ್ರೀಯ ಪಕ್ಷಗಳು ತಮ್ಮ ಕನ್ನಡವನ್ನ ನಾಶ ಮಾಡೋದಕ್ಕೆ ಮತ್ತೆ ತಮ್ಮ ಈ ವಿದ್ಯಾಭ್ಯಾಸವನ್ನ ಇದನ್ನ ಏನು ವ್ಯವಹಾರಿಕವಾಗಿ ಬಳಸ್ಕೊಳ್ಳೋದ್ರ ಮೂಲಕ ಇವತ್ತು ಕನ್ನಡ ಶಾಲೆಗಳನ್ನ ನಾಶ ಮಾಡ್ತಾ ಇದ್ದಾರೆ. ಹಾಗೆ ಸರ್ಕಾರಿ ಶಾಲೆಗಳನ್ನ ನಾಶ ಮಾಡ್ತಾ ಇವತ್ತು ನಮ್ಮ ತೆರಿಗೆ ಹಣವನ್ನ ಸಂಪೂರ್ಣವಾಗಿ ದುರ್ಬಳಕೆ ಮಾಡ್ಕೊಳ್ತಾರೆ. ಆದ್ರೆ ಇದನ್ನ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ಈಗ ನಾವು ಎರಡು ಅಂಶ ಇದೆ ಇಲ್ಲಿ. ಸರ್ಕಾರಿಗಳು ಶಾಲೆಗಳನ್ನ ಕಡಿಮೆ ಮಾಡ್ತು ಅನ್ನೋದಾಗ ಉಳಿದಿರೋ ಶಾಲೆಗಳಿಗೆ ಆಲ್ರೆಡಿ ಇರುವಂತದ್ದು ಏನ್ ಮಾಡ್ತಾರೆ, ಅದಕ್ಕೆ ಪರೋಕ್ಷವಾಗಿ ಅದನ್ನ ಹೇಗೆ ಸದ್ಬಳಕೆ ಅಥವಾ ದುರ್ಬಳಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು. ಸದ್ಬಳಕೆ ಅಂದ್ರೆ ಅದನ್ನ ಬೇರೆ ಬೇರೆ ಲೈಬ್ರರಿನೋ ಬೇರೆ ಬೇರೆ ಸರ್ಕಾರಿ ಕಚೇರಿಗಳನ್ನು ಮಾಡಬಹುದು, ಆದ್ರೆ ಅದು ಮೂಲ ಉದ್ದೇಶ ಆಗೋದಿಲ್ಲ. ಆದ್ರೆ ಇದು ಈಗ ಖಾಸಗಿ ಶಾಲೆಗಳು ಏನಾಗ್ತಾ ಇದಾವೆ, ನಗರಗಳ ಮಟ್ಟದಲ್ಲಿ ಪ್ರಮುಖವಾಗಿ ಸಾರ್ವಜನಿಕ ಸ್ಥಳಗಳು ಅಂದ್ರೆ ಏನು ಸಾರ್ವಜನಿಕ ಸವಲತ್ತಿಗಾಗಿ ಮೀಸಲಿಟ್ಟಿರುವಂತ ಲೇಔಟ್ಗಳಲ್ಲಿ ಅದನ್ನ ಸರ್ಕಾರಿ ಜಾಗಗಳನ್ನ ಕಡಿಮೆ ದುಡ್ಡಿಗೆ ಒಪ್ಪಂದಗಳ ಮೂಲಕ ಅದನ್ನ ಅವರಿಗೆ ವರ್ಷಾನ್ಗಟ್ಲೆ ಅವರಿಗೆ ಲೀಜು ಕೊಡೋದ್ರ ಮೂಲಕ ಅವ್ರು ಖಾಸಗಿ ಶಾಲೆಗಳನ್ನ ಮಾಡ್ತಾ ಇದಾರೆ. ಅಂದ್ರೆ ಈ ಕಡೆ ಒಂದ್ ರೀತಿಯಲ್ಲಿ ಸರ್ಕಾರಿ ಶಾಲೆ ಜಾಗಗಳನ್ನು ಕೂಡ ದುರುಪಯೋಗ, ಖಾಸಗಿ ಶಾಲೆಯವರಿಗೆ ಒಂದ್ ರೀತಿಯಲ್ಲಿ ಅಡೈಟಾಗಿ ಮಾಡಿದ್ದಾರೆ. ಆ ಜಾಗಗಳನ್ನ ಬೇರೆ ಉಪಯೋಗಿಸ್ಕೊಳಕ್ ಆಗ್ತಾ ಇಲ್ಲ. ಇನ್ನೊಂದ್ ಕಡೆ ಇರೋ ಇಲ್ಲಿ ಜಾಗಗಳನ್ನ ಅದನ್ನು ಸದ್ಬಳಕೆ ಮಾಡ್ಕೊಳಕ್ ಆಗ್ತಿಲ್ಲ. ಶಾಲೆಗಳನ್ನ ಸಂಖ್ಯೆ ಮಾಡೋದ್ರ ಮೂಲಕ ಒಂದಷ್ಟು ಇಡೀ ಒಂದ್ ರೀತಿಯಲ್ಲಿ ಸರ್ಕಾರಿ ಶಾಲಾ ವ್ಯವಸ್ಥೆ ಮತ್ತೆ ಕನ್ನಡದ ನಾಶಕ್ಕೆ ಏನ್ ಬೇಕೋ ಆ ಎಲ್ಲಾ ಇದನ್ನ ಬಿಜೆಪಿ ಮತ್ತೆ ಕಾಂಗ್ರೆಸ್ನವರು ಅದ ಆಡಳಿತದಲ್ಲಿ ಮುಂದುವರ್ಸ್ತಾ ಇದಾರೆ. ಇದಕ್ಕೆ ನಾನು ವಿದ್ಯಾರ್ಥಿಗಳು, ಕನ್ನಡಿಗರು ಇದನ್ನ ಎಚ್ಚರಿಕೋಬೇಕು.